ಬಂತು ಸೊ ಲೈಟ್ ಬಂದಿದೆ. ಸೊ See my cute wife putting up everything. ಸ್ಟಾರ್ ಹಾಕ್ಬೇಕಿತ್ತು. ಎನ್ಸ್ಕೊಂಡೆ ಜಸ್ಟ್ ನಾವು ಅಂತ ಹೇಳಿದ್ರೆ ಕ್ರಿಸ್ಮಸ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೆಟಿ ಪಾಸ್ಪೋರ್ಟ್. ಸೊ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕ್ರಿಸ್ಮಸ್ ಇನ್ 1 ಡೇ ಇದೆ. ತುಂಬ ಲೇಟಾಗಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡ್ತಾ ಇರೋದು. ಕ್ರಿಸ್ಮಸ್ ಟ್ರೀನ ಆರ್ಡರ್ ಮಾಡಿದ್ದೀನಿ. ಬೇರೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಮಾಡಿದ್ದೀನಿ. ಈ ಸಲ ನಾನು 7 feet ಟಾಲ್ ಕ್ರಿಸ್ಮಸ್ ಟ್ರೀನ ಆರ್ಡರ್ ಮಾಡಿ ತರಿಸಿದ್ದೀನಿ. ಇವಾಗ ಆರ್ಡರ್ ಎಲ್ಲ ಬಂದಿದೆ, ಜಸ್ಟ್ ನಾನು ಡೆಕೋರೇಟ್ ಮಾಡಬೇಕಷ್ಟೆ. ಸೊ ನಾನು ಊರಲ್ಲಿದ್ದಾಗ ಕ್ರಿಸ್ಮಸ್ ಫಸ್ಟ್ ವೀಕಿಂದನೇ ನಾವು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಮನೆಗೆ ಸ್ಟಾರ್ ಹಾಕೋದು ಮತ್ತು ಸ್ವಲ್ಪ ಕ್ರಿಸ್ಮಸ್ ವೈಬ್ಗೆ ರೆಡ್ ಮತ್ತು ಗ್ರೀನ್ ಥೀಮಲ್ಲಿ ಡೆಕೋರೇಷನ್ ಮಾಡೋದು, ಮನೆ ಒಳಗಡೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡೋದು, ಲೈಟಿಂಗ್ಸ್ ಹಾಕೋದು. ನೈಟ್ ಟೈಮ್ ಅದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮನೆಗೆ ಯಾರೇ ಬಂದ್ರೂ ಗೊತ್ತಾಗ್ತಾಯಿತ್ತು, ಓ ಕ್ರಿಸ್ಮಸ್ ವೈಬ್ಸ್ ಎದ್ದು ಕಾಣ್ತಾ ಇದೆ ಅನ್ನೋ ಥರ. ಸೊ ಆ್ಯಂಡ್ ಈ ಕ್ರಿಸ್ಮಸ್ ತುಂಬ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಕ್ರಿಸ್ಮಸ್ ನಾನು ಅವೇ ಫ್ರಮ್ ಹೋಮ್ ಮಾಡ್ತಾ ಇರೋದು. ಆ್ಯಂಡ್ ಈ ಕ್ರಿಸ್ಮಸ್ ನಾನು ಜೊತೆ ಇಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ವಿ ಆರ್ ಇನ್ US. ಮನೆಯವರೆಲ್ಲ ಇಂಡಿಯಾದಲ್ಲಿದ್ದಾರೆ. ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎವ್ರಿ ಇಯರ್ ಸಿನ್ಸ್ 4 years ಇಲ್ಲೇ ಇದ್ದರು ಅಂತ ಅನಿಸುತ್ತೆ ಕ್ರಿಸ್ಮಸ್ಗೆ. ಬಟ್ ನನಗೆ ಫಸ್ಟ್ ಟೈಮ್ ಅವೇ ಫ್ರಮ್ ಹೋಮ್ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸ್ವಲ್ಪ ದುಃಖ ಇದೆ ಮನಸ್ಸಲ್ಲಿ. ಆಮೇಲೆ ಎಲ್ಲನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ರೆಡಿ ಅವ್ರಿಗೆ ಕ್ರಿಸ್ಮಸ್ ನೈಟ್ 24th ನೈಟ್ ಆಗೋಗಿದೆ. ಸೊ ಇವಾಗ ತಾನೇ ಎಲ್ಲರಿಗೂ ವಿಶ್ ಮಾಡಿ ನಾನು ಕ್ರಿಸ್ಮಸ್ ಟ್ರೀಗೆ ಇವಾಗ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡ್ತಾ ಇರೋದು, ಅದಂತೂ ಫುಲ್ ಖುಷಿ ಇದೆ ನನಗೆ. ಆಮೇಲೆ ಅಷ್ಟು ಈಸಿನೂ ಅಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಬಟ್ ಪ್ರಾಡಕ್ಟ್ಸ್ ಮತ್ತು ಕ್ರಿಸ್ಮಸ್ ಟ್ರೀ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತ ಹೇಳಿದರೆ, ಕ್ರಿಸ್ಮಸ್ ಟ್ರೀ ಯಾವ ಥರ ಇದೆ ಅಂತಂದರೆ ವೈಟ್ ಆ್ಯಂಡ್ ಗ್ರೀನ್ ಥೀಮಲ್ಲಿದೆ. ಅದು ಸ್ನೋ ಎಲ್ಲ ಕ್ರಿಸ್ಮಸ್ ಟ್ರೀ ಮೇಲೆ ಕೂತ್ಕೊಂಡಿರೋ ಥರ ಇದೆ. ಸೊ ಬನ್ನಿ ನಾವು ಡೆಕೋರೇಟ್ ಮಾಡೋಣ. ಓ ವೇಟ್, ಕ್ರಿಸ್ಮಸ್ ಡೆಕೋರೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನೋ ಹೇಳ್ಬೇಕು ನಾನು. ಸೊ ಕ್ರಿಸ್ಮಸ್ ಥೀಮ್ ಲೈಕ್ ವಿಂಟರ್ ಕ್ರಿಸ್ಮಸ್ ಥೀಮ್ ಥರನೇ ಇರೋ ಈ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಸೊ ಮ್ಯಾಚ್ ಆಗುತ್ತೆ ಅಂತ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡೋಕ್ಕೆ. ಆ್ಯಂಡ್ ನನ್ನ ನೇಲ್ಸ್ ಕೂಡ ಕ್ರಿಸ್ಮಸ್ ಥೀಮಲ್ಲಿ ನೇಲ್ಸ್ ಮಾಡಿಸ್ಕೊಂಡಿದ್ದೀನಿ. ಎಸ್, ಓಕೆ, ಇವಾಗ ಡೆಕೋರೇಷನ್ ಮಾಡೋಣ ಬನ್ನಿ. ನಂದು ಪ್ರಾಡಕ್ಟ್ಸ್ ಎಲ್ಲ ಕ್ರಿಸ್ಮಸ್ ಟ್ರೀಗೆ ಏನೇನು ಡೆಕೋರೇಟ್ ಮಾಡಬೇಕು ಆ ಪ್ರಾಡಕ್ಟ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದೆ. ಸ್ವಲ್ಪ ಅನ್ಪ್ಯಾಕ್ ಮಾಡಿದ್ದೀನಿ, ಯಾವುದನ್ನು ಓಪನ್ ಮಾಡಿ ನೋಡಿಲ್ಲ. ಸೊ ಬೇರೆ ಎಲ್ಲ ಅನ್ಪ್ಯಾಕ್ ಮಾಡೋಣ ಇವಾಗ. ಇದು ಡೆಕೋರೇಷನ್ ಅಂತ ಬಂದಿರೋದು. ಆ್ಯಂಡ್ ದಿಸ್ ಇಸ್ ಸ್ಟಾರ್. ಇದೇನಿದು? ಮೋಸ್ಟ್ಲಿ ಹ್ಯಾಟ್ ಅನಿಸುತ್ತೆ. ಎಸ್, ದಿಸ್ ಇಸ್ ಕ್ರಿಸ್ಮಸ್ ಹ್ಯಾಟ್. ಸೊ ಈ ಕ್ಯಾಪ್ಸ್ನ ನನಗೆ ಮತ್ತು ಜಿತುಗೆ ಅಂತ ಇಬ್ರಿಗೂ ತರಿಸಿದ್ದೀನಿ ನಾನು ಕ್ರಿಸ್ಮಸ್ಗೆ. ಕ್ಯೂಟ್ ಆಗಿದೆ ಅಲ್ಲ? ಎಸ್. ಆ್ಯಂಡ್ ಇದು ಡೆಕೋರೇಷನ್ಗೋಸ್ಕರ ಅಂತ ತರಿಸಿರೋದು. ಸೊ ಫಸ್ಟ್ ನಾವು ಕ್ರಿಸ್ಮಸ್ ಟ್ರೀದು ಪಾರ್ಟ್ಸ್ ಎಲ್ಲ ಓಪನ್ ಮಾಡಿ ಕೆಳಗಡೆ ಇಟ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡೋಣ. ಸೊ ಇದು ಇನ್ಸ್ಟ್ರಕ್ಷನ್ ಮತ್ತು ಎಕ್ಸ್ಟ್ರಾ ಫಿಟ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಇದೆಲ್ಲ, ಸ್ಕ್ರೂ ಆ ಥರ ಇದೆ. ದಿಸ್ ಇಸ್ ದ ಬೇಸ್ ಆಫ್ ದ ಟ್ರೀ.
ಇದು ಜಸ್ಟ್ 3 ಪಾರ್ಟ್ಸ್ ಅಷ್ಟೇ. ಇನ್ಸ್ಟ್ರಕ್ಷನ್ಸ್ ನೋಡಲಿಲ್ಲ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ 1 2 3 ಜಸ್ಟ್ 3 ಸ್ಟೆಪ್ಸಲ್ಲಿ ನಾವು ಟ್ರೀನ ಕಂಪ್ಲೀಟ್ ಮಾಡ್ಬೋದು. ಸೊ ಇನ್ಸರ್ಟ್ ದ ಬಾಟಮ್ ಸೆಕ್ಷನ್ ಇನ್ ಟು ದ ಸ್ಟ್ಯಾಂಡ್ ಆ್ಯಂಡ್ ಟೈಟನ್ ದ ಸ್ಕ್ರೀವ್ ಈವನ್ಲಿ ಟು ಸೆಕ್ಯೂರ್ ಟು ದ ಸ್ಟ್ಯಾಂಡ್. ಇಲ್ಲಿ 3 ಪಾರ್ಟ್ಸ್ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಟ್ರೀದು. ಸೊ ಅದನ್ನು ABC ಅಂತ ಕೊಟ್ಟಿದ್ದಾರೆ. ಸೊ ನಾವು ಬಾಟಮ್ಗೆ C ಹಾಕಬೇಕು. ಸೊ ದಿಸ್ ಇಸ್ A, ಇಲ್ಲಿ ಗೊತ್ತಾಗುತ್ತೆ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು, ಬಟ್ ಈಸ್ ಬ್ಯುಸಿ. ಇದು ಬೇಸ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ABC ಇದೆ. ಓಕೆ, ದಿಸ್ ಇಸ್ C. ಇಲ್ಲಿ ಕಾಣುತ್ತೆ, ಇಲ್ಲಿ C ಇದೆ ಅಂತ ಇಲ್ಲಿ ನೋಡ್ಬೋದು. ದಿಸ್ ಇಸ್ C. ಸೊ ಫಸ್ಟು ಇದನ್ನ ಫಿಕ್ಸ್ ಮಾಡೋಣ. ಎಸ್, ಯಾ ಮೋಸ್ಟ್ಲಿ ಸ್ಕ್ರೀವ್ ಏನಾದರೂ ಕೊಟ್ಟಿರ್ಬೋದು ಬೇಸ್ನ ಟೈಟ್ ಮಾಡೋಕ್ಕೆ. ಸೊ ವೇರ್ ಇಸ್ ದ್ಯಾಟ್? ಎಸ್, ಇಲ್ಲಿ ಕೊಟ್ಟಿದ್ದಾರೆ. ಬೇಸ್ನ ಟೈಟ್ ಮಾಡಬೇಕು ಇದರಲ್ಲಿ. ಸೊ ದಿಸ್ ಇಸ್ ಪಾರ್ಟ್ B. Okay, done. And part A. Ta-da! ಆಗಿದೆ. So yes, this is our Christmas tree. Full ಫಿಕ್ಸ್ ಆಗಿದೆ. ಈಸಿ ಟು ಫಿಕ್ಸ್. ಇದು ಈ ಬ್ರಾಂಚಸ್ನೆಲ್ಲ ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಅದನ್ನು ಲಾಸ್ಟಲ್ಲಿ ಮಾಡೋಣ. ಇವಾಗ ಬೇರೆ ಏನಿದೆ ಐಟಮ್ಸ್ ಅದನ್ನೆಲ್ಲ ಓಪನ್ ಮಾಡ್ಕೊಬಿಡೋಣ. ಇದು ಅದೆಲ್ಲ ದಿಸ್ ಇಸ್ ಸ್ಟಾರ್. ವಾಚ್ ಮಾಡ್ತಿದ್ದ ಸೀಸರ್ ಬೇಕು. ತುಂಬ ಎಕ್ಸೈಟ್ಮೆಂಟ್ ಇದೆ ಇದನ್ನೆಲ್ಲ ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡೋಕ್ಕೆ. ಇಟ್ಸ್ ವೇಟಿಂಗ್. ಬಟ್ ಇನ್ನೊಂದು ಸ್ಯಾಡ್ ಪಾರ್ಟ್ ಅಂದರೆ ತುಂಬ ಲೇಟಾಗಿ ಡೆಕೋರೇಷನ್ಸ್ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ನಾವು ಇಲ್ಲಿ ಇರಲಿಲ್ಲ ಲಾಸ್ಟ್ ವೀಕು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಟ್ರೀ. ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಓಪನ್ ದಿಸ್. ಬೇಬಿ ಇದನ್ನು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಓಪನ್ ಮಾಡೋಕ್ಕಾಗ್ತಿಲ್ಲ. ಜಿತು ಕೇಳ್ತೀನಿ. ಬ್ರಾಂಚಸ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಜಿತು ಅದನ್ನ ಓಪನ್ ಮಾಡೋ ತನಕ. ಸ್ಪ್ರೆಡ್ ಆಗಿದೆ. ಒಂದ್ಸಲ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನಿಮಗೆ. ಮೇಲ್ಗಡೆದು ಮಾತ್ರ ಮಾಡಿಲ್ಲ, ಬಟ್ ಅದು ಹೈಟ್ ಸಾಕಾಗ್ತಾಯಿಲ್ಲ. ಸೊ ಜಿತುಗೆ ಹೇಳಿದ್ದೀನಿ ಹೆಲ್ಪ್ ಮಾಡೋಕ್ಕೆ. ಟಾಪ್ದು ಒಂದು ಸ್ಪ್ರೆಡ್ ಆಗಿಲ್ಲ ಅಷ್ಟೇ.
ಇದೆಲ್ಲ ಡೆಕೋರೇಷನ್ಗೆ ಕ್ಯೂಟ್ ಆಗಿದೆ. ಬಾಲ್ಸ್ ಬೆಲ್ ಥರ ಆ್ಯಂಡ್ ಸ್ಟಾರ್. ಇದು ಟ್ರೀ, ಕ್ರಿಸ್ಮಸ್ ಟ್ರೀ ಥರ ಹಿಂಗೆ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಲ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಗಿಫ್ಟ್ ಬಾಕ್ಸ್. ಇನ್ನೊಂದು ಇನ್ನೊಂದು ಎಷ್ಟು ಕ್ಯೂಟ್ ಆಗಿದೆ. ದಿಸ್ ಇಸ್ ಸೋ ಕ್ಯೂಟ್. ಸೊ ಎಸ್, ಕ್ರಿಸ್ಮಸ್ ಟ್ರೀ ಫುಲ್ ಸ್ಪ್ರೆಡ್ ಎಲ್ಲ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ನೆನೆಸ್ಕೊಂಡೆ ಜಸ್ಟ್ ನಾವು ಅಂತ ಹೇಳಿದ್ರೆ, ಕ್ರಿಸ್ಮಸ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾಯಿದ್ರು. ನಾನು ಕರೀಲಿಲ್ಲ ಅಂದರೂ ಕೂಡ ಅವ್ರಿಗೆ ಕಾಲ್ ಮಾಡಿ ಕ್ರಿಸ್ಮಸ್ಗೆ ಬರ್ತೀವಿ ಅಂದರೆ ಕೆಲವರು ಆ ಥರ ಇದ್ದರು. ಸೊ ಇವಾಗ ಅವ್ರನ್ನೆಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರೂ ಅವ್ರಿಗೆ ಕ್ರಿಶ್ಚಿಯನ್ ಫ್ರೆಂಡ್ ಇರಲಿಲ್ಲ. ಸೊ ನಾನು ಒಬ್ಬಳೇ ಕ್ರಿಶ್ಚಿಯನ್ ಫ್ರೆಂಡ್ ಇದ್ದಿದ್ದು. ಸೊ ಎವ್ರಿ ಕ್ರಿಸ್ಮಸ್ ನಮ್ಮ ಮನೆಗೆ ಬರ್ತಾಯಿದ್ರು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ವಾವ್ ಅನಿಸುತ್ತೆ. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ, ಮ್ಯಾರೇಜ್ ಆದಮೇಲೆ ಸ್ವಲ್ಪ ಥಿಂಗ್ಸ್, ಸ್ವಲ್ಪ ಅಲ್ಲ ತುಂಬಾ ಥಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಬಂದಮೇಲೂ ಕೂಡ ತುಂಬ ಎಲ್ಲರೂ ಮಿಸ್ ಮಾಡ್ಕೋತೀವಿ ಅಷ್ಟೇ. ಇವಾಗ ಡೆಕೋರೇಷನ್ ಮಾಡೋಣ. ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮೂರು ನಾಗನಹಳ್ಳಿ ಅಂತ HD ಕೋಟೆ ತಾಲೂಕಲ್ಲಿರೋದು. ಸೊ ಅಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ನು, ಮರಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಮತ್ತು ಎಷ್ಟೊಂದು ಏರಿಯಾಸ್ ಇದೆ. ಏರಿಯಾದಲ್ಲೆಲ್ಲ ಒಂದು ಏರಿಯಾಗಿಂತ ಇನ್ನೊಂದು ಏರಿಯಾದವರು ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಬೇಕು. ಕ್ರಿಬ್ ಆಗಲಿ, ಕ್ರಿಸ್ಮಸ್ ಟ್ರೀ ಆಗಲಿ, ಮತ್ತು ಲೈಟಿಂಗ್ಸ್ ಆಗಲಿ, ಅದನ್ನೆಲ್ಲ ಕಾಂಪಿಟೇಷನ್ ಮೇಲೆ ಡೆಕೋರೇಷನ್ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಚರ್ಚ್ ಒಳಗಡೆನೂ ಕೂಡ ಡೆಕೋರೇಷನ್ಸ್, ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿ, ಕ್ರಿಬ್ಸು ಮತ್ತು ಕ್ರಿಸ್ಮಸ್ ಟ್ರೀ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೈಟ್ ಮಾಸ್ಗೆ ಹೋಗೋದು ಫ್ಯಾಮಿಲಿ ಜೊತೆ, ಮತ್ತು ಮಾರ್ನಿಂಗ್ ಮಾಸ್ಕ್ ಹೋಗಿ ಮನೆಗೆ ಬಂದು ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ಗೆ, ನೈಬರ್ಸ್ಗೆ ಎಲ್ಲರಿಗೂ ತಿನ್ನಿಸಿ, ಮತ್ತು ವೈನ್ ಕುಡಿತೀವಲ್ಲ ಸ್ಮಾಲ್ ಗ್ಲಾಸಲ್ಲಿ, ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಲೈಕ್ ಇದೊಂಥರ ಕ್ರಿಸ್ಮಸ್ ಇಸ್ ವೆರಿ ಸ್ಪೆಷಲ್. ಮತ್ತು ಕ್ರಿಸ್ಮಸ್ನ ಕ್ರಿಶ್ಚಿಯನ್ಸೇ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ. ಬೇರೆ ರಿಲಿಜನ್ ಇರೋರು ಕೂಡ ಡೆಕೋರೇಷನ್ ಮಾಡಿರ್ತಾರೆ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ, ಮತ್ತು ಮನೆ ಹೊರಗಡೆ ಲೈಟಿಂಗ್ಸ್ ಹಾಕಿರ್ತಾರೆ, ಸ್ಟಾರ್ಸ್ ಹಾಕಿರ್ತಾರೆ. ಇವಾಗ ಅದೊಂಥರ ಟ್ರೆಂಡಿಂಗ್ ಆಗೋಗಿದೆ. ಮತ್ತು ಎಲ್ಲರಿಗೂ ಕ್ರಿಸ್ಮಸ್ ಅಂದ ತಕ್ಷಣ ಡೆಕೋರೇಷನ್ ಮಾಡಬೇಕು, ಲೈಟಿಂಗ್ಸ್ ಹಾಕಬೇಕು ಅನ್ನೋದು ತುಂಬ, ಅದೆಲ್ಲ ಮಾಡಿದ್ರೆ ಏನೋ ಅವರು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಆ ಥರನೂ ಮಾಡ್ತಾ ಇದ್ದಾರೆ. ಲೆಟ್ಸ್ ಡೆಕೋರೇಟ್.
ಕಸಿನ್ಸ್, ನನ್ನ ತಮ್ಮ ಎಲ್ಲರೂ ಬಂದಿದ್ದಾರೆ. ತುಂಬ ಬೇಜಾರಾಗ್ತಾ ಇದೆ, ಬಟ್ ದಟ್ಸ್ ಓಕೆ. ಇದೆಷ್ಟು ಕ್ಯೂಟ್ ಆಗಿದೆ. ಹಿಂಗೆ ಹಾಕೋದಿದ್ದೀನ. ಸೊ ಗೈಸ್, ಇವಾಗ ಲೈಟಿಂಗ್ಸ್ ಆಗ್ತಾ ಇದ್ದೀನಿ. ಅಂದರೆ ಈ ಟ್ರೀಯಲ್ಲೇ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ರು, ಬಟ್ ಕನೆಕ್ಟ್ ನಾವೇ ಮಾಡಬೇಕು ಒನ್ ಅಡಾಪ್ಟರಿಂದ ಇನ್ನೊಂದಕ್ಕೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು 10 ನಿಮಿಷ ತೊಗೊಂಡೆ. ಸೊ ಇವಾಗ C1 ಅಂತ ಇದೆ, ಇದನ್ನು ಹಾಕಿ ನೋಡೋಣ ಲೈಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ವಾ, ಬಂತು. ಸೊ ಲೈಟ್ ಬಂದಿದೆ. ಸೊ ಅದೇ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಅಡಾಪ್ಟರ್ಸ್ನ ಕೊಟ್ಟಿದ್ದಾರೆ. C1, B1, B2, A1, A2 ಅಂತ ಕನೆಕ್ಟ್ ಮಾಡಬೇಕು ಇವಾಗ. ನೆಕ್ಸ್ಟು ಇಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ C2 ಇದೆ, ಗೊತ್ತಾಗ್ತಾ ಇಲ್ಲ. ಬಾಯಿಲಿ. ಸೊ ಇನ್ನೊಂದು ಪ್ಲಗ್ ಸಿಕ್ಕಿದೆ ಇವಾಗ. ಸೊ ನೆಕ್ಸ್ಟ್ ಒನ್, ಎಸ್, ಚೆನ್ನಾಗಿದೆ ಅಲ್ಲ. Last piece. The last piece. So how is it, guys? ಹೆಂಗಿದೆ ನಮ್ಮ ಕ್ರಿಸ್ಮಸ್ ಟ್ರೀ? ಸಕ್ಕತ್ತಾಗಿದೆ ಅಲ್ಲ? ಓಕೆ. ಸೊ ಇದನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ನಿಮಗೆ ಕಂಪ್ಲೀಟ್ ಲಿಪ್ನ ತೋರಿಸ್ತೀನಿ. ಒಂದು ಲಾಸ್ಟ್ ಪೆಂಡಿಂಗ್ ಇತ್ತು ಟಾಸ್ಕ್. ಸ್ಟಾರ್ ಹಾಕ್ಬೇಕಿತ್ತು. ಅದ್ರ ಒಳಗಡೆ ಹೋಗ್ಬೇಕದು ಹಿಂಗೆ. ಕೇರ್ಫುಲ್. ಜಿತ್ತು ಮಂಕಿ ಥರ ವಿಂಡೋ ಮೇಲೆಲ್ಲ ಹತ್ತಿ ಸ್ಟಾರ್ ಹಾಕ್ತಾ ಇದ್ದಾರೆ. ನೋ, I think I can climb. Keep it somewhere here. Yeah. So how is it, guys? ಹೆಂಗಿದೆ ನಮ್ಮ ಕ್ರಿಸ್ಮಸ್ ಟ್ರೀ? ಸಕ್ಕತ್ತಾಗಿದೆ ಅಲ್ಲ? ಓಕೆ. ಸೊ ಇದನ್ನ ಸ್ವಲ್ಪ
ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಲಿಟ್ನ ತೋರಿಸ್ತೀನಿ. ಸೊ ಇಷ್ಟೇ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೊಂದಿದೆ ರಿಬ್ಬನ್ಸ್. ಇದು ಹಾಕಿದ್ರೆ ಫುಲ್ ಕಂಪ್ಲೀಟ್. ಎಷ್ಟು ಕ್ಯೂಟ್ ಆಗಿದೆ. See my cute wife putting up everything. ಲಿಟ್ರಲಿ ಕ್ಯೂಟ್, ತುಂಬ ಕ್ಯೂಟ್ ಆಗಿದೆ. ಇಷ್ಟೊಂದಿದೆ, ಇಷ್ಟೊಂದು ಹಾಕಿದ್ರೆ ತುಂಬ ಇದಾಗ್ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. You told we have to put everything. ಕನ್ನಡದಲ್ಲಿ ಮಾತಾಡು. ಮಾತಾಡ್ತೀನಿ. ತೆಲುಗಲ್ಲಿ ಮಾತಾಡು. ಫಸ್ಟ್ ವಿಡಿಯೋದಲ್ಲೇ ಎಲ್ಲ ತೋರಿಸಲ್ಲ. ತೆಲುಗಲ್ಲಿ ಮಾತಾಡಿಲ್ಲ. Speak in Telugu. ನಿನ್ನ ವ್ಯೂವರ್ಸ್ ಗೊತ್ತಾಗಲ್ಲ. Speak in Telugu. Huh? I can't understand that. ವ್ಯೂವರ್ಸ್ ಇವಾಗ ಹಾಂ ಇವಾಗ ಲಾಂಗ್ ಶಾಟ್ ನೋಡೋಣ ಹೆಂಗಿದೆ ಟ್ರೀ ಅಂತ. ಬ್ಯೂಟಿಫುಲ್ ಆಗಿದೆ, ಜಸ್ಟ್ ನನ್ನ ವೈಫ್ ಥರ. ಸೊ ಗಾಯ್ಸ್, ದಿಸ್ ಇಸ್ ಫೈನಲ್ ಲುಕ್ ನಮ್ಮ ಕ್ರಿಸ್ಮಸ್ ಟ್ರೀದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮೆರಿ ಕ್ರಿಸ್ಮಸ್. ಒಂದು ಕ್ರಿಸ್ಮಸ್ ಸ್ಯಾಂಟಾ. ಒಂದು ಸರ್ ಓ ಕ್ಯೂಟ್. ನನ್ನ ಮನೆಯಲ್ಲಿ ಎಲ್ಡೆಸ್ಟ್ ಪರ್ಸನ್ ಕಟ್ ಮಾಡಿದ್ವಿ. Eldest. He is the oldest. 40 years. 25 still. You will go. No, old in that hand. ಕಡೆಯಿಂದ ಎಲ್ಲರಿಗೂ ಮೆರಿ ಕ್ರಿಸ್ಮಸ್. ಎಲ್ಲರೂ ಖುಷಿಯಾಗಿರಿ. ಕ್ರಿಸ್ಮಸ್ ಹಬ್ಬನ ಚೆನ್ನಾಗಿ ಆಚರಿಸಿ. ಲವ್ ಯು.